ಪೂರ್ಣ ಪ್ರಮಾಣದ ಅಧ್ಯಕ್ಷ ಸ್ಥಾನ ಅವಶ್ಯಕತೆ ಇದೆ ಅಂತ ಮುಂಬರುವ ಚುನಾವಣೆಗಳಿದ್ದಾವೆ. ಪಕ್ಷಕ್ಕೆ ಎಲ್ಲ ಅವಶ್ಯಕತೆ ಇದೆ, ಸಂಘಟನೆಯ ಅವಶ್ಯಕತೆ ಇದೆ, ಎಲ್ಲ ವಿಚಾರಗಳಲ್ಲೂ ಕೂಡ ಕೆಲಸ ಮಾಡಬೇಕಾದಂತ ಅವಶ್ಯಕತೆ ಇದೆ, ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಯಾರೇ ಮುಂದೆ ಬಂದ್ರು ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಪ್ರತಿಯೊಬ್ಬ ರಾಜ್ಯದ ಎಲ್ಲ ಕಾಂಗ್ರೆಸ್ನ ನಾಯಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ನಾನಾದಿಯಾಗಿ ಎಲ್ಲರೂ ಕೂಡ ಒಪ್ಕೊಳ್ತೀವಿ. ಅದರಲ್ಲಿ ಯಾವುದೇ ಅಪಸ್ವರ ಇಲ್ಲ. ಅಲ್ಲ, ಸರ್ವ ಪಕ್ಷದ ಜೊತೆ ಉತ್ತಮವಾದಂತ ಬಾಂಧವ್ಯವನ್ನ ಇಟ್ಕೊಂಡಿರ್ತಕ್ಕಂಥ ನಾಯಕ. ಸೊ ಹಾಗಾಗಿ ಅವರಿಗೆ ಸಂಘಟನೆ ಮಾಡಲಿಕ್ಕೆ ಬಹಳ ಒಳ್ಳೆ ಆಪರ್ಚುನಿಟೀಸ್ ಇದೆ. ಒಳ್ಳೆ ಚೆನ್ನಾಗಿದೆ, ನಿಮಗೆ ಗೊತ್ತಲ್ಲ. ಗೊತ್ತಿಲ್ಲ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ, ಪ್ರಭಾವಿಗಳಿದ್ದಾರೆ. ಸದ್ಯಕ್ಕೆ ನಾನು ರೆಸ್ಟ್ ಅಲ್ಲಿ ಇದೀನಪ್ಪ ಅಣ್ಣ. ನಾನು ಆಸೆನೂ ಪಡೋದಿಲ್ಲ, ನಾನು ದುರಾಸೆನೂ ಪಡೋದಿಲ್ಲ. ನನಗೆ ಭಗವಂತ ಜನರು ಏನ್ ಕೊಟ್ಟಿದ್ದಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವನು. ನಾನು ಯಾವುದನ್ನು ಹೇಳಿ ಕೇಳಿ ಪಡಿಬೇಕಂತಿಲ್ಲ. ಅದು ಸಿಗಬೇಕು ಅಂತಿದ್ರೆ ಅದು ತಾನಾಗೆ ಸಿಗ್ತದೆ, ಬೇಡ ಅಂತಿದ್ರೆ ತಾನಾಗೆ ಹೋಗ್ತದೆ. ಯಾವುದು ನಮ್ಮ ಸ್ವಂತ ಸ್ವತ್ತಲ್ಲ, ಅದು ಸಾರ್ವಜನಿಕವಾದಂತ ಒಂದು ಹುದ್ದೆಗಳು. ಕುಮಾರಸ್ವಾಮಿ ಹೇಳೋರೆ ಸರ್, ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆ ಎಲ್ಲಾ ಕ್ಷೇತ್ರಗಳನ್ನ ಗೆಲ್ತೇವೆ. ಒಳ್ಳೆ ಆಶಾಭಾವನೆಯನ್ನ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿರೋದಕ್ಕೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರುಗಳು ಜನರ ಆಶೋತ್ತರಗಳನ್ನ ಈಡೇರಿಸತಕ್ಕಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅವರ ಹೇಳಿಕೆ ಏನ್ ಕೊಟ್ಟಿದ್ದಾರೆ ಅದನ್ನ ಒಂದು ಸವಾಲಾಗಿ ತೆಗೆದುಕೊಂಡು, ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಋಣವನ್ನ 4 ಜನ ಶಾಸಕರು ತೀರಿಸುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ 4 ಜನರಲ್ಲಿ ಮನವಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.